ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ನೋಡಾದಮೇಲೆ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಯಾರೆಲ್ಲ ಹಳ್ಳಿಕಾರ್ ಲವರ್ಸ್ ಇದ್ದೀರೋ ಅವರಿಗೆ ಈ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಮೆಂಟ್ ಮಾಡಾದಮೇಲೆ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಏನಿದು ಬರೀ ಇಮೇಜ್ ಕಾಣಿಸ್ತಿದೆ ಅಂತ ನೋಡ್ತಿದ್ದೀರಾ? ಹೌದು, ಇಲ್ಲಿ ಇಟ್ಕೊಂಡಿದ್ದೀವಲ್ಲ ಈ ಪುಟ್ಟು ಕರು ಎಷ್ಟು ಸತಾಯಿಸುತ್ತೆ ಗೊತ್ತಾ? ಅದೇನೋ ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಕರು ಚಿಕ್ಕದಾದರೂ ಇದ್ರ ಆಟ ತುಂಟಾಟ ತುಂಬಾ ಭಾರಿ ಗಲಾಟೆ ಮಾಡುವಂಥ ಕರು ಇದು. ಹೀಗೆ ಯಾರೋ ದೇವೇಗೌಡನ ದೊಡ್ಡಿ, ಮಂಡ್ಯ ಜಿಲ್ಲೆ ದೇವೇಗೌಡನ ದೊಡ್ಡಿಯಿಂದ ಕರು ತೊಗೊಂಡು ನಮ್ಮನೆ ಹತ್ರ ನಮ್ಮಪ್ಪನ ಫ್ರೆಂಡೇ, ನಮ್ಮಪ್ಪನ ಸ್ನೇಹಿತರೆ ತೊಗೊಂಡು ಬಂದರು. ಟೆಂಪೋ ಹತ್ತಿಸ್ಬೇಕಾದ್ರೆ ನಮ್ಮ ಮನೆ ಹತ್ರ ಕಿತ್ಕೊಂಡು ಹೊರಟೋಗ್ಬಿಡ್ತು. ಇದು ಆಲ್ಮೋಸ್ಟ್ ಮನುಷ್ಯರು ನೋಡಿದ್ರೆ ಹಿಂಗೆ ನೆಗೆದು ಬಿದ್ದು ಓಡುತ್ತಂತೆ. ಡ್ರೋನ್ ಬಿಟ್ಟರು, ಎಲ್ಲ ಬಿಟ್ಟರು. ನನ್ನ ತಮ್ಮ ಸುತ್ತ ಹೋಗಿ ಹುಡುಕ್ತಾ ಎಲ್ಲಿದೆ ಅಂತ ಮಾತ್ರ ಗೊತ್ತಾಗಲಿಲ್ಲ. ಫೈನಲಿ ಆಮೇಲೆ ಗೊತ್ತಾಯಿತು ಅದು ಹುಡುಕಿದ ಜಾಗದಲ್ಲೇ ಇದೆ, ಮೇವು ತಿನ್ಕೊಂಡಿದೆ ಅಂತ. ಅದು ಆ ಜಾಗದಲ್ಲಿ ಇದೆ ಅಂತ ಗೊತ್ತಾದ್ರೂ ಕೂಡ ನಮಗೆ ಹಿಡಿಯೋದಕ್ಕೆ 3-4 ಡೇಸ್ ಬೇಕಾಯಿತು. ಕೆಲವೊಂದು ಎತ್ತುಗಳು ಈ ರೀತಿಯೇ ಇರ್ತಾವಂತೆ. ರೇಸ್ ಮಾಡೋರು, ಈ ತಮಿಳ್ನಾಡಲ್ಲಿ ನಡೆಯುತ್ತಂತಲ್ಲ ಜಲ್ಲಿಕಟ್ಟು, ಆ ಥರದವರು ಇಂಥ ಊರುಗಳನ್ನ ಹುಡುಕು ತೊಗೊಂಡು ಹೋಗ್ತಾರಂತೆ. ಫೈನಲಿ ಇದು ಯಾವ ರೀತಿ ಹಿಡಿದ್ರು ಅಂತ ಗೊತ್ತಿಲ್ಲ. ನನ್ನ ತಮ್ಮನಿಗೆ ಹೇಳಿದ್ದೆ ನಾನು ವೀಡಿಯೋ ಮಾಡಿಸು ಅಂತ. ಬಟ್ ಕರು ಸಿಕ್ಕಿದ್ರೆ ಸಾಕು, ಎಲ್ರಿಗೂ ಅದೇ ಕರು ಸಿಕ್ತಾ ಯಾರು ಕಾಲ್ ಮಾಡಲಿ ಕರು ಸಿಕ್ತಾ ಅನ್ನೋದೇ ಆಗಿತ್ತು. ಡ್ರೋನೆಲ್ಲ ಬಿಡಿಸಿದ್ವಿ ಎಲ್ಲಿದೆ ಅಂತ ಕಂಡುಹಿಡಿಯೋಕ್ಕೆ. ಫೈನಲಿ ನೋಡಿ, ಇಷ್ಟು ಚಿಕ್ಕ ಪೋರ ತುಂಟ ಕೇಡಿ ಅಂತಲೇ ಇದು ಹೇಳ್ಬೋದು. ನಮ್ಮ ಕೈಗೆ ಸಿಗೋದಕ್ಕೆ 8 ದಿನಗಳು ತಗೊಂಡೈತೆ ಅಂದರೆ ನಂಬ್ತೀರಾ? 8 ದಿನಗಳಿಂದ ಬರೀ ಇದ್ರದ್ದೇ ಹುಡ್ಕೋದು, ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರು. ಅದು ಕಣ್ಣೆದ್ರಿಗಿದ್ರು ನಮ್ಗೆ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಫೈನಲಿ ಇದನ್ನು ನೋಡಿ ಎಷ್ಟು ಗಲಾಟೆ ಮಾಡ್ತಿದ್ದಾನೆ ಇವನು ಅಂತ. ಫೈನಲಿ ಇದನ್ನು ಹಿಡಿದು ಅವ್ರ ಊರಿಗೆ ಕಳಿಸ್ಕೊಡಲಾಯಿತು. ಒಂಥರ ಎಕ್ಸ್ಪೀರಿಯನ್ಸ್ ಇದು. ಒಂಥರ ಕೇಳೋದಕ್ಕೆ ತುಂಬ ಚೆನ್ನಾಗಿತ್ತು. ಹಂಗೋ ನಮ್ಮ ಅಪ್ಪನಿಗೆ ಹೇಳಿದೆ ನಾನು ಬರ್ತೀನಿ ಅಂತ. ಇಲ್ಲ ಬೇಡ ಅಂತ ಹೇಳಿದ್ರು, ಅಲ್ಲಿ ಹಿಡಿಯೋಕ್ಕಾಗಲ್ಲ ಅಂತ ಹೇಳಿ. ಫೈನಲಿ ಅದನ್ನು ಹಿಡ್ಕೊಂಡಿರುವಂಥದ್ದು 1-2 ಕ್ಲಿಪ್ ನನ್ನ ತಮ್ಮ ವೀಡಿಯೋ ಮಾಡ್ಕೊಂಡಿದ್ದ. ಈ ಕಥೆನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ಹಳ್ಳಿಕಾರ್ ಲವರ್ಸ್ ಇದ್ದೀರಾ ಆ್ಯಂಡ್ ಈ ಥರ ದನಗಳ ಫ್ಯಾನ್ಸ್ ಇದ್ದೀರಾ, ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮುಗ್ದೊರ್ತಿ ಹಾಕ್ಬಿಡು, ಮುಗ್ದೊರ್ತಿ ಅತ್ತಿಂದ ಯಾಕೋ ಬಸವಾ. ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಅದು ನಮಗೆ ಯಾವ ಮಟ್ಟಿಗೆ, ಎಷ್ಟು ಮಟ್ಟಿಗೆ ಸತಾಯಿಸಿದೆ ಅಂತ ಹೇಳಿ. ಎಷ್ಟು ಜನ ಇದ್ದಾರೆ, ಎಷ್ಟು ರೀತಿ ಹಗ್ಗ ಕಟ್ಟಿದ್ದಾರೆ, ಆದರೂ ಅದನ್ನು ದಗ್ಸೋದಕ್ಕೆ ಆಯ್ತಿಲ್ಲ. ಎಷ್ಟು ಪೋಡಾಂಗಿರ್ಬೇಕು ಈ ಕರು ಅನ್ನೋದನ್ನು ಊಹೆ ಮಾಡ್ಕೊಳ್ಳಿ. ನಾನು ಹಂಗೋ ಅಪ್ಪನ ಕೇಳಿದೆ, ಏನಕ್ಕೆ ಹಿಂಗೆ ಚಂಗ್ಲು ಥರ ಬೆಳೆಸವ್ರೆ, ಯಾರು ಇದನ್ನೇ ತಗೊಂಡೋಯ್ತಾರೆ ಅಂತ. ಹಂಗೆ ಅನ್ಬೇಡ ಮಗಳೇ, ರೇಸ್ ಆಡಿಸೋರು ಇಂಥ ದನಗಳನ್ನೇ ಹುಡ್ಕೊಂಡು ಬರೋರಿದ್ದಾರೆ ಅಂತ ಹೇಳ್ತು. ನಾನು ಓ ಹೌದಾ ಅಂದ್ಕೊಂಡೆ. ಫೈನಲಿ ಅದನ್ನು ಹಿಡಿದು ಅದ್ರ ಊರಿಗೆ ಕಳಿಸ್ಕೊಟ್ರು. ಫೈನಲಿ ಕರು ಸಿಕ್ತಾ ಅನ್ನೋ ಪ್ರಶ್ನೆಗೆ ಉತ್ತರನೂ ಸಿಕ್ತು. ಇದು ಒಂಥರ ಡಿಫ್ರೆಂಟ್ ಆಗಿತ್ತು. ತುಂಬಾ ಒಳ್ಳೆ ಸೆನ್ಸೇಷನ್ ರೀತಿ, ಆಪ್ರೇಷನ್ ಅಂತಾರ ಹೇಳ್ತಾರಲ್ಲ ಆ ರೀತಿ ಇತ್ತು. ಅದಕ್ಕೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸಿ ನಾನು ವೀಡಿಯೋ ಮಾಡಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಳ್ಳಿಕಾರ್ ಲವರ್ಸ್ಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಒಂದು ಹೊಸ ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ನೀವು ಕೂಡ ನೋಡಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಬಾಯ್.